ಕೋಡುಬಳೆ ಅಂದ್ರೆ ಅಡುಕಲೆ. ರಾಯಚೂರಿನಲ್ಲಿ ಕ್ಷೀರಭಾಗ್ಯ ಅಕ್ರಮ ದಂಧೆ ಕೇಸ್. ಟಿವಿ9 ವರದಿಯ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿದೆ. ದನದ ಕೊಟ್ಟಿಗೆಯಲ್ಲಿ 37 ಚೀಲ ಹಾಲಿನ ಪುಡಿ ಸಿಕ್ತು. ಶಾಲಾ ಮಕ್ಕಳಿಗೆ ಸೇರಬೇಕಾಗಿದ್ದಂತಹ ಹಾಲಿನ ಪುಡಿ ಅದು ಅಲ್ಲಿ ಸಂಗ್ರಹಿಸಿಡಲಾಗಿದೆ. ಬಳ್ಳಾರಿ ಕೆಎಂಎಫ್ ಅಧಿಕಾರಿಗಳಿಂದ ದೂರು ದಾಖಲು. ಗುತ್ತಿಗೆದಾರ ಶಿವರಾಮ್ ನಾಯಕ್ ಮತ್ತು ಚಾಲಕನ ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಟಿವಿ9 ವರದಿಯ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿದೆ. ಟಿವಿ9 ರಿಪೋರ್ಟ್ ಇಂಪ್ಯಾಕ್ಟ್ ಇದು. ಮುಖ್ಯಮಂತ್ರಿ ವಿಶೇಷ ಕರ್ತವ್ಯಾಧಿಕಾರಿಗಳಿಗೆ ಪತ್ರ. ಸಿಎಂ ಡಿಕೆಗೆ ರಾಯಚೂರು ಶಿಕ್ಷಣ ಇಲಾಖೆ ಪತ್ರ ಬರೆದಿದೆ. ಗುತ್ತಿಗೆದಾರ ಶಿವರಾಮ್ ನಾಯಕ್ ಲೋಪದ ಬಗ್ಗೆ ಕೂಡ ಅದರಲ್ಲಿ ಪ್ರಸ್ತಾಪಿಸಲಾಗಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಹಾಲಿನ ಪುಡಿ ಚೀಲ ಸಿಕ್ಕಿದ್ದ ಬಗ್ಗೆ ವರದಿ ಮಾಡಿತ್ತು ಟಿವಿ9. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಸಿಇಒ ಅವರನ್ನ ಕೇಳೋಣ ಬನ್ನಿ. ರಾಜ್ಯದಲ್ಲಿ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರ್ದು ಅಂತ ಹೇಳಿ ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳಿಗೆ ಕ್ಷೀರಭಾಗ್ಯ ಯೋಜನೆ ಮೂಲಕ ಹಾಲಿನ ವ್ಯವಸ್ಥೆಯನ್ನು ಮಾಡಿದೆ. ಆದರೆ ರಾಯಚೂರಿನಲ್ಲಿ ಬಡ ಮಕ್ಕಳಿಗೆ ಸೇರಬೇಕಿದ್ದಂಥ ಹಾಲಿನ ಪುಡಿಯಲು ದಂಧೆಯನ್ನು ಶುರು ಮಾಡಿರುವಂಥದ್ದು. ಈ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಆದರೆ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಜಿಲ್ಲಾ ಪಂಚಾಯತ್ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಿಒ ಇದ್ದಾರೆ. ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಈ ಒಂದು ಏನು ರಾಯಚೂರು ಮೊದಲೇ ಅಪೌಷ್ಟಿಕತೆಯಿಂದ ತುಂಬಿರುವಂಥದ್ದು, ಸಾಕಷ್ಟು ಇಡೀ ರಾಜ್ಯದಲ್ಲೇ ಒಂದು ರೀತಿಯಲ್ಲಿ ಕುಖ್ಯಾತಿ ಪಡೆದಿರುವಂಥ ಜಿಲ್ಲೆ ಸರ್. ಈ ಬಗ್ಗೆ ಸಾಕಷ್ಟು ಚಾಲೆಂಜಸ್ ಇಲಾಖೆಗೆ ಇದೆ. ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂಥ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಲಿ ಅನ್ನೋ ಕಾರಣಕ್ಕೆ ಕ್ಷೀರಭಾಗ್ಯ ಯೋಜನೆ ತಂದಿರುವಂಥದ್ದು. ಆದರೆ ಇದನ್ನೇ ದಂಧೆ ಮಾಡ್ಕೊಂಡಿದ್ದಾರಲ್ಲ ಸರ್, ಏನು ಹೇಳ್ತೀರಿ? ಹೌದು, ನೀವು ಹೇಳಿದಾಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹೆಲ್ತ್ ಎಜುಕೇಷನ್ ಎಲ್ಲ ಪ್ಯಾರಾಮೀಟರ್ನಲ್ಲಿ ಸ್ವಲ್ಪ ಚಾಲೆಂಜಸ್ ಇದೆ. ಬಟ್ ನಮ್ಮ ಇಲಾಖೆಯಿಂದ ಇರಲಿ, ಜಿಲ್ಲಾ ಆಡಳಿತದಿಂದ ಇರಲಿ, ನಮ್ಮ ಸರ್ಕಾರದಿಂದಲೇ ಸಾಕಷ್ಟು ಎಫರ್ಟ್ಸ್ ಆಗ್ತಾಯಿದೆ. ಈವನ್ ತುಂಬ ಒಳ್ಳೆ ಇನಿಷಿಯೇಟಿವ್ಸ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಥರ ಕೂಡ ಕೆಲವು ನಮಗೆ ಕಂಪ್ಲೇಂಟ್ಸ್ಗಳು, ಕೆಲವು ಘಟನೆ ಆಗ್ತಾ ಇದೆ. ಉದಾಹರಣೆಗೆ ಸುಲ್ತಾನ್ಪುರ ಒಂದು ರೋಡ್ನಲ್ಲಿ ಈ ಥರ ಒಂದು ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ಇರುವ ಹಾಲದು ಪುಡಿ ಬೇರೆ ಅನ್ಆಥರೈಸ್ಡ್ ಲೊಕೇಶನ್ಗೆಲ್ಲ ಸ್ಟೋರ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಂತ ನನಗೆ ಕಂಪ್ಲೇಂಟ್ ಬಂತು. ಆ ಕಂಪ್ಲೇಂಟ್ ಬಂದ ನಂತರ ನಾವು ಪೊಲೀಸ್ ಇಲಾಖೆಯವರು, ಜಿಲ್ಲಾ ಅಧಿಕಾರಿ ಮೇಡಮ್ ಅವರು, ಆಫೀಸ್ ಅವರು, ಅಕ್ಷರದಾಸ್ ಅವರು ಎಲ್ಲರೂ ಹೋಗಿ ಸ್ಪಾಟಲ್ಲಿ ವಿಸಿಟ್ ಮಾಡಿಸ್ಕೊಂಡು ಈ ಥರ ಪ್ಯಾಕೆಟ್ ಸಿಕ್ಕಿದೆ ಅಂತ ಪುಷ್ಟಿ ಮಾಡಿದ್ದಾರೆ. ಅದಾದ ನಂತರ ಸಂಬಂಧಪಟ್ಟ ಟ್ರಾನ್ಸ್ಪೋರ್ಟೇಷನ್ ಏಜೆನ್ಸಿ ಯಾರಿದ್ದಾರೆ ಅವ್ರ ಮೇಲೆ ಒಂದು KMF ಮುಖಾಂತರ ನಾವು FIR ಕೂಡ ಮಾಡ್ತಿದ್ದೇವೆ. ಈಗ ಇದೇ ರೀತಿಯಲ್ಲಿ ಜಿಲ್ಲೆಯಲ್ಲಿ ಇನ್ನೂ 1-2 ಕಡೆ ನಡೀತಾ ಇದೆ ಅಂತ ನಮಗೆ ಕಂಪ್ಲೇಂಟ್ ಬಂದಂಥ ಆ 2-3 ಸ್ಪಾಟ್ಗೆ ಕೂಡ ನಾವು ನಮ್ಮ ಇಒ ಮಿಡ್ ಡೇ ಮೀಲ್ ಅವರಿಗೆ ಖುದ್ದಾಗಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಇರುವ ಯಾವುದು ಸಾಕ್ಷ್ಯಗಳು, ಎವಿಡೆನ್ಸ್ಗಳು, ರೆಕಾರ್ಡಿಂಗ್ಸ್ಗಳು ಎಲ್ಲ ಇದೆ ಕಲೆಕ್ಟ್ ಮಾಡಿಸ್ಕೊಂಡು ಒಂದು ಡೀಟೇಲ್ ವರದಿ ಸಬ್ಮಿಟ್ ಮಾಡಲಿಕ್ಕೆ ಹೇಳಿದ್ದೇವೆ. ಆ ಡೀಟೇಲ್ ವರದಿ ಸಿಗ ನಂತರ ನಾನು ಮತ್ತು DC ಅವರು ಸಂಬಂಧಪಟ್ಟ ಯಾರು ಅಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳು ಇರಲಿ, ಟ್ರಾನ್ಸ್ಪೋರ್ಟಿಂಗ್ ಏಜೆನ್ಸಿ ಅವರು ಇರಲಿ, ಬೇರೆ ಯಾರು ಔಟ್ಸೈಡರ್ಸ್ ಇರಲಿ, ಅವ್ರ ಮೇಲೆ ಖಂಡಿತ ನಾವು ಆ್ಯಕ್ಷನ್ ಮಾಡಲಿಕ್ಕೆ ಬದ್ಧಾಗಿದ್ದೀವಿ. ಇದು ಜಿಲ್ಲಾ ಪಂಚಾಯತ್ ಸಿಒ ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, ಟಿವಿ9 ರಾಯಚೂರು. ಕೋಡುಬಳೆ ಅಂದ್ರೆ ಅಡುಕಲೆ.